ಅಡಿಯೇನ್ ರಾಮಾನುಜದಾಸನ್. ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ಬಗ್ಗೆ ಹೇಳಿದ ನಂತರ ಶ್ರೀಕೃಷ್ಣ ಆಶ್ವಯುಜ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಬಗ್ಗೆ ಯುಧಿಷ್ಠರನಿಗೆ ಹೇಳ್ತಾನೆ. ಈ ಆಶ್ವಯುಜ ಕೃಷ್ಣ ಏಕಾದಶಿಯನ್ನ ಇಂದಿರಾ ಏಕಾದಶಿ ಅಂತ ಕರೀತಾರೆ. ಯುಧಿಷ್ಠಿರ, ಈ ಏಕಾದಶಿ ಕೂಡ ನಮ್ಮೆಲ್ಲ ಪಾಪಗಳನ್ನ ಕಳೆದು ಮೋಕ್ಷಪ್ರದವಾಗಿದೆ, ಅನೇಕ ಯಾಗಗಳ ಫಲವನ್ನು ಕೊಡುವಂತಹ ಏಕಾದಶಿ ಇದು. ಆದರೆ ಈ ಏಕಾದಶಿಯ ವಿಶೇಷ ಫಲವೆಂದರೆ ನಮ್ಮ 7 ತಲೆಮಾರಿನ ಪಿತೃಗಳಿಗೆ ಮೋಕ್ಷ ನೀಡುವಂಥದ್ದು ಏಕಾದಶಿ ಈ ಇಂದಿರಾ ಏಕಾದಶಿ. ಈ ಏಕಾದಶಿ ಪಿತೃಪಕ್ಷದಲ್ಲೇ ಬರುವಂತಹದ್ದು. ಇಂದಿರಾ ಏಕಾದಶಿ ಎಂದು ಉಪವಾಸ ಮಾಡಿ ಅದರ ಫಲವನ್ನು ನಮ್ಮ ಪಿತೃಗಳಿಗೆ ಅರ್ಪಿಸಿದರೆ, ಯಾವ ಕಾರಣದಿಂದಲಾದರೂ ಅವರಿಗೆ ಮೋಕ್ಷ ಸಿಗದೆ ಹೋಗಿದ್ರೆ ಇಂದಿರಾ ಏಕಾದಶಿಯ ಫಲವಾಗಿ ಮೋಕ್ಷ ಸಿಗತ್ತೆ. ಅಷ್ಟೇ ಅಲ್ಲದೆ ಏಕಾದಶಿ ಆಚರಿಸಿದವರಿಗೂ ಕೂಡ ಅವರ ಅವಸಾನ ನಂತರ ಮೋಕ್ಷ ಸಿಗತ್ತೆ. ಸತ್ಯಯುಗದಲ್ಲಿ ಇಂದ್ರಸೇನ ಅಂತ ಒಬ್ಬ ರಾಜ ಇದ್ದ. ಅವನು ಬಹಳ ಧರ್ಮಿಷ್ಠನಾಗಿದ್ದ, ದೇವರಲ್ಲಿ ಭಕ್ತಿ ಶ್ರದ್ಧೆ ಹೊಂದಿದ್ದ. ರಾಜನಿಂದಾಗಿ ಅವನ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದ ಇದ್ರು. ಒಮ್ಮೆ ರಾಜ ತನ್ನ ಆಸ್ಥಾನದಲ್ಲಿ ಸಭೆ ನಡೆಸ್ತಿದ್ದಾಗ ಮಹರ್ಷಿ ನಾರದರು ಅಲ್ಲಿಗೆ ಬರ್ತಾರೆ. ದೇವರ್ಷಿಗಳನ್ನ ಸ್ವಾಗತಿಸಿ ಅವರನ್ನ ಉಪಚರಿಸ್ತಾನೆ ರಾಜ ಇಂದ್ರಸೇನ. ನಾರದರು ಎಲ್ಲರ ಸೌಖ್ಯವನ್ನ ವಿಚಾರಿಸಿ ನಂತರ ರಾಜನಿಗೆ ಹೇಳ್ತಾರೆ, ರಾಜ, ನಿನ್ನ ಆಡಳಿತದಲ್ಲಿ ನಿನ್ನ ಪ್ರಜೆಗಳೆಲ್ಲರೂ ಸುಖದಿಂದಿದ್ದಾರೆ. ಆದರೆ ನಿನ್ನ ತಂದೆ ತಾನು ಮಾಡಿದ ಪಾಪಕರ್ಮಗಳಿಂದಾಗಿ ನರಕದಲ್ಲಿ ಬಿದ್ದು ಕಷ್ಟ ಅನುಭವಿಸ್ತಿದ್ದಾನೆ ಅಂತ. ಇದನ್ನ ಕೇಳಿದ ರಾಜನಿಗೆ ಬಹಳ ದುಃಖ ಉಂಟಾಗತ್ತೆ. ಅವನು ತನ್ನ ತಂದೆಗೆ ಮುಕ್ತಿ ಸಿಗೋ ಮಾರ್ಗ ಇದ್ರೆ ಹೇಳಿ ಅಂತ ನಾರದರನ್ನ ಕೇಳ್ತಾನೆ. ನಾರದರು ರಾಜನಿಗೆ ಆಶ್ವಯುಜ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನ ಆಚರಿಸೋ ಹಾಗೆ ಹೇಳ್ತಾರೆ. ಈ ಇಂದಿರಾ ಏಕಾದಶಿಯನ್ನ ಮಾಡೋದ್ರಿಂದ ನಿನ್ನ ತಂದೆಗೆ ಮೋಕ್ಷ ಸಿಗತ್ತೆ ಅಂತ ಕೂಡ ಹೇಳ್ತಾರೆ. ನಾರದರ ಮಾತಿನಂತೆ ಇಂದ್ರಸೇನ ಮಹಾರಾಜ ಇಂದಿರಾ ಏಕಾದಶಿಯನ್ನ ತನ್ನ ಪರಿವಾರದೊಂದಿಗೆ ಆಚರಿಸಿ ನರಕದಿಂದ ತನ್ನ ತಂದೆಯನ್ನ ಪಾರು ಮಾಡ್ತಾನೆ. ಇಂದಿರಾ ಏಕಾದಶಿಯ ಫಲದಿಂದ ಇಂದ್ರಸೇನನ ತಂದೆ ವೈಕುಂಠ ಸೇರ್ಕೋತಾರೆ. ಕಾಲಾನಂತರ ಇಂದಿರಾ ಏಕಾದಶಿಯ ಫಲದಿಂದ ರಾಜ ಕೂಡ ವೈಕುಂಠ ಸೇರ್ಕೋತಾನೆ. ಹಾಗಾಗಿ ಪಿತೃಗಳಿಗೆ ಮೋಕ್ಷ ಕೊಡಿಸುವ ಏಕಾದಶಿ ಈ ಇಂದಿರಾ ಏಕಾದಶಿ ಅಂತ ಶ್ರೀಕೃಷ್ಣ ಹೇಳ್ತಾನೆ. ತದನಂತರ ಯುಧಿಷ್ಠಿರ ಕೂಡ ತನ್ನ ಪರಿವಾರದೊಂದಿಗೆ ಇಂದಿರಾ ಏಕಾದಶಿಯನ್ನ ಆಚರಿಸ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.